ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಒಂದು ನೆನ್ನೆಯಿಂದ ಒಂದು ಯಾವ ಸರ್ಕುಲರ್ ಓಡಾಡ್ತಾ ಇದೆ. ಅದು ಆ್ಯಕ್ಚುಲಿ ಮಂಡೆಯಿಂದ ಸೀಟ್ ಆಪ್ಷನ್ ಇಂಟರ್ ಶೆಡ್ಯೂಲ್ ಅಂತ ಹೇಳ್ತಾ ಇದ್ರು. ಸೊ ನಿಮ್ಮದು ಫಸ್ಟ್ ರೌಂಡ್ ಶೆಡ್ಯೂಲು KE ಪ್ರಕಾರ ಅವರೇ ಹೇಳಿದ್ದಾರೆ 9th ಸ್ಟಾರ್ಟ್ ಆಗುತ್ತೆ ಅಂತ. ಓಕೆ, 9th ಜುಲೈ ಅಂದರೆ ಟ್ಯೂಸ್ಡೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಒಂದು ಶೆಡ್ಯೂಲ್ ಯಾವ ಥರ ಇರುತ್ತೆ ರಫ್ಲಿ, ಮತ್ತು ಅದಕ್ಕಿಂತ ಮುಂಚೆ ನೀವು ಏನು ಹೇಳ್ಬೇಕಾದ್ರೆ ಇವ್ರ ಕಾಲೇಜಸ್ ರೆಡಿ ಮಾಡ್ಕೊಬೇಕು. ಒಂದು ಶೆಡ್ಯೂಲ್ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ. ಓಕೆ, ಆಪ್ಷನ್ ಇಂಟರ್ ಶೆಡ್ಯೂಲ್ ಫಸ್ಟ್ ರೌಂಡ್ದು ಇನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ ಬರೋವರೆಗೂ ನಾನು ಏನು ಹೇಳೋಕ್ಕಾಗಲ್ಲ. ಒಂದು ರಫ್ಲಿ ಒಂದು ಐಡಿಯಾ ಕೊಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನೀವು ಒಂದು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಬೇಕು. ಇದು ಮೇನ್ ಥಿಂಗು. ಓಕೆ, ಇಸ್ ದ ಮೇನ್ ಥಿಂಗ್ ವಾಟ್ ಯು ನೀಡ್ ಟು ಡೂ. ಕಾಲೇಜಸ್ ರೆಡಿ ಮಾಡಿಕೊಂಡು, ಮತ್ತು ನಾನೊಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಪರ್ಸನಲೈಸ್ಡ್ ಆಪ್ಷನ್ ಎಂಟ್ರಿ PDF ಅಂದ್ಬಿಟ್ಟು ಅದರ ಅಡ್ವಾಂಟೇಜಸ್ಸನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆ, ಸೊ ಈ ವಿಡಿಯೋನ ಫಸ್ಟ್ ಟೈಮ್ ಮಾಡ್ತಾ ಇರೋ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಹತ್ರ ಕೊಡ್ತಾ ಹೋಗ್ತೀನಿ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ದು ಒಂದು ಶೆಡ್ಯೂಲ್ ಬಿಟ್ಟಿದ್ದಾರೆ. ಓಕೆ, ಇದು ಆ್ಯಕ್ಚುಲಿ ಮಂಡೆಯಿಂದ ಇದೆ. ಓಕೆ, ಅವಾಗ ಬಂದಿದ್ದು ಮಂಡೆಯಿಂದ ಕೊಟ್ಟಿದ್ರು, ಬಟ್ ಆ್ಯಕ್ಚುಲಿ ಅವರೇ ಹೇಳಿದ್ದಾರೆ 9th ಜುಲೈ ಅಂತ ಅವರೇ ಹೇಳಿದ್ದಾರೆ. ಸ್ಟಾರ್ಟ್ ಫ್ರಮ್ 9th ಜುಲೈ ಅಂದ್ಬಿಟ್ಟು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅದನ್ನು. ಓಕೆ, ಅದಕ್ಕೆ ಹೇಳೋದು ಗ್ರೂಪಲ್ಲಿ ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಅಂತ. ಓಕೆ, ಸೊ ಯೂಶಲಿ ಆಪ್ಷನ್ ಎಂಟ್ರಿ ಹೆಂಗೆ ಮಾಡ್ತಾರೆ ಅಂತಂದರೆ, ನಿಮಗೆ ಸ್ಟಾರ್ಟ್ ಮಾಡಿ ಒಂದು ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಫಸ್ಟ್ ಟೈಮ್ ಮಾಡ್ತಾ ಇರ್ತೀರಾ. ಸೊ ಒಂದು 5 days ಟೈಮ್ ಕೊಡ್ತಾರೆ, ಅಂದರೆ 2 ಟೈಮ್ ಆಪ್ಷನ್ ಕೊಡ್ತಾರೆ ನಿಮ್ಗೆ ಇಲ್ಲಿ. ಸೊ ಫಸ್ಟು ಎಂಟ್ರಿ ಮಾಡೋಕ್ಕೆ ಎಲ್ಲ ರೌಂಡ್ಸ್ಗೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 2 days ಟೈಮ್ ಕೊಡ್ತಾರೆ. ಅದೇ ನೋಡಿ, ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿ ಇವಾಗ ಈ ಸರ್ಕುಲರ್ ಪ್ರಕಾರ ತೊಗೊಂಡ್ರೆ ನಿಮ್ಗೆ ಇಲ್ಲಿ ಆಯ್ಕೆಗಳನ್ನು ದಾಖಲಿಸುವುದು, ಅಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 8th 4th ಅಂದರೆ ಇವತ್ತು 8th 4 PM ಅಂತ ನಾವು ಸಾಯಂಕಾಲ 4 ಗಂಟೆ ಸ್ಟಾರ್ಟ್ ಆದರೆ 11th 11 AM ವರೆಗೂ ಇದ್ರೆ, ಅಂದರೆ 8th ಸಾಯಂಕಾಲ, ಇವತ್ತು ಸಾಯಂಕಾಲ. ಬಟ್ 4 ಗಂಟೆ ತಕ್ಷಣ 4 ಗಂಟೆಗೆ ಓಪನ್ ಆಗಲ್ಲ, ಅವ್ರು ಸ್ಟಾರ್ಟ್ ಮಾಡೋದೇ 7:30 8 ಗಂಟೆ ಆಗುತ್ತೆ. ಸೊ 8th ಹಾಫ್ ಡೇ ಸಿಗುತ್ತೆ ನಿಮಗೆ. ಆಮೇಲೆ 3 hour 12 ಗಂಟೆ ಮೇಲೆ ಸರ್ವರ್ ಬಿಸಿ ಆಗಿಬಿಡುತ್ತೆ, ಬ್ಲಾಕ್ ಆಗೋಗುತ್ತೆ. ಮತ್ತೆ ಓಪನ್ ಆಗೋದು ಬೆಳಗ್ಗೆ 6 ಗಂಟೆಗೆ. ಓಕೆ, ಸೊ 8th ರಫ್ಲಿ ಸಿಗಲ್ಲ ನಿಮಗೆ. ಸೊ 9th 10th 11th 2.5 days ರಫ್ಲಿ ಸಿಗುತ್ತೆ ನಿಮಗೆ ಅನ್ಕೋಬಹುದು. 2.5 days ಅವ್ರ ಲೆಕ್ಕದಲ್ಲಿ 3 ದಿವಸ, ಬಟ್ ನಮ್ಮ ಲೆಕ್ಕದಲ್ಲಿ 2.5 days. ಸೊ ಎಲ್ಲ ರೌಂಡ್ ಕೌನ್ಸಿಲಿಂಗು ಇದೇ ಥರ ಬರುತ್ತೆ ನಿಮಗೆ. ಓಕೆ, ಇವಾಗ ಏನು ಹೇಳ್ತಾ ಇದ್ದೀನಿ, ಎಲ್ಲ ರೌಂಡ್ಸ್ಗೂ ಇದೇ ಥರ ಬರುತ್ತೆ. ಬಟ್ ಫಸ್ಟ್ ರೌಂಡ್ಗೆ ಮಾತ್ರ 2 ಸಲ ಆಪ್ಷನ್ ಕೊಡ್ತಾರೆ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರ್ತೀರ ಅಂತ. ಸೊ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 2.5 days 11 AM ಕೊಡ್ತಾರೆ, ಆಮೇಲೆ ಬ್ಲಾಕ್ ಮಾಡ್ತಾರೆ. ಅದಾದಮೇಲೆ ಅವತ್ತು ಸಾಯಂಕಾಲನೇ ಅವ್ರು ಸಾರ್ಟಿಂಗ್ ಹಾಕ್ಬಿಟ್ಟು ಮತ್ತೆ ಸೀಟ್ಸ್ ಅಲಾಟ್ಮೆಂಟ್ ಆಗುತ್ತೆ. ಅದನ್ನ ಮಾಕ್ ಅಲಾಟ್ಮೆಂಟ್ ಅಂತ ಕರಿತೀವಿ. ಮಾಕ್ ಅಲಾಟ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಆದರೆ ಸೈಕಲ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಅವ್ರು ಸಾಯಂಕಾಲನೇ ಬಿಡ್ತಾರೆ. ಮತ್ತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಇದು ಬಂದು ಟೆಂಪ್ರವರಿ ರಿಸಲ್ಟ್ಸ್. ಮಾಕ್ ಅಲಾಟ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನಿಮಗೆ, ಯಾವ ಥರ ಏನು ಅಂತ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಆಲ್ರೆಡಿ ಇದೆ ನಿಮಗೆ ವಿಡಿಯೋ. ನೋಡಬೇಕು ಅಂದರೆ DCT 2023 ಪ್ಲೇ ಲಿಸ್ಟಲ್ಲಿದೆ, ಡೀಟೇಲ್ ಆಗಿ ನೋಡ್ಬೋದು ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ಎಕ್ಸಾಕ್ಟ್ಲಿ ಅಂತ. ಸೊ ಅಲ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ನಿಮಗೆ. ಆ ರಿಸಲ್ಟ್ಸ್ ಅನೌನ್ಸ್ ಆಗೋದು ಏನು ಟೆನ್ಷನ್ ತೊಗೊಂಬೇಡಿ. ಕೆಲವರಿಗೆ ರಿಸಲ್ಟ್ ಸೀಟ್ ಅನೌನ್ಸ್ ಆಗಿರುತ್ತೆ, ಕೆಲವ್ರಿಗೆ ಅನೌನ್ಸ್ ಆಗಿರೋ ಸೀಟ್ ಅಲಾಟೆಡ್ ಅಂತ ಬಂದಿರುತ್ತೆ. ಸೊ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಮತ್ತೆ ಅದು ಕಂಪ್ಲೀಟ್ಲಿ ಚೇಂಜಸ್ ಆಗುತ್ತೆ ಅದು. ಬಟ್ ಒಂದು 80% ಮಾಕ್ ಅಲಾಟ್ಮೆಂಟ್ ಅಲ್ಲಿ ಏನಿದೆ ಅದೇ ಇರುತ್ತೆ ರಿಸಲ್ಟ್ಸ್, ಬಟ್ ಕಂಪ್ಲೀಟ್ಲಿ ಚೇಂಜಸ್ ಆಗುತ್ತೆ. ಸೊ ಮತ್ತೆ ಇದು ಮಾಕ್ ಅಲಾಟ್ಮೆಂಟ್ ಏನು ಅಂತಂದರೆ, ನಿಮಗೆ ಮತ್ತೆ ಒಂದು ಕಟ್ ಆಫ್ PDF ಬಿಡ್ತಾರೆ. ಅದನ್ನ ನೋಡಿಕೊಂಡು ನೀವು ಒಂದು ಅಪ್ಡೇಟ್ ಮಾಡ್ಕೊಬೇಕು, ನಿಮಗೆ ರ್ಯಾಂಕಿಂಗ್ಸ್ ಎಲ್ಲಿ ಬರುತ್ತೆ ಅಂತ ಅಪ್ಡೇಟ್ ಮಾಡ್ಕೊಬೇಕು. ಅದಕ್ಕೆ ಒಂದು ಟೆಂಪ್ರವರಿ ರಿಸಲ್ಟ್ ಥರ ಬಿಡ್ತಾರೆ ನಿಮಗೆ. ಅದಾದಮೇಲೆ ಫಸ್ಟ್ ರೌಂಡ್ ಮತ್ತೆ ಎಂಟ್ರಿ ಮಾಡೋಕೆ ಆಪ್ಷನ್ ಕೊಡ್ತಾರೆ ನೋಡಿ. ಇಲ್ಲಿ 11th ರಿಸಲ್ಟ್ ಬಿಡ್ತಾರೆ, 7th 8 PM ಅವತ್ತೇ ರಾತ್ರಿಗೆ ಮತ್ತೆ ಎಂಟ್ರಿ ಮಾಡೋಕ್ಕೆ ರೀಆರ್ಡರ್, ಆ್ಯಡ್ ಮಾಡಿಫೈ ರೀಆರ್ಡರ್, ನೀವೇನು ಆಪ್ಷನ್ಸ್ ಎಂಟ್ರಿ ಮಾಡಿದ್ದೀರಾ ಅದನ್ನು ರೀಆರ್ಡರ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಡ್ತಾರೆ. ಅದೆಷ್ಟು ದಿವಸ ಕೊಡ್ತಾರೆ ಅಂದರೆ 2 days ಕೊಡ್ತಾರೆ, 13th ವರೆಗೂ ಕೊಡ್ತಾರೆ ನೋಡಿ. ಇಲ್ಲಿ 13 11 AM ವರೆಗೂ ಕೊಡ್ತಾರೆ. ಅಂದರೆ ನೀವು 8th ಸ್ಟಾರ್ಟ್ ಮಾಡಿದ್ರೆ 13 ಟೈಮ್ ಇರುತ್ತೆ. ಅಂದರೆ 8th ಬಿಟ್ಬಿಟ್ರು 9th 10th 11th 12th 13th 5 ದಿವಸ ಟೈಮ್ ಕೊಡ್ತಾರೆ ರಫ್ಲಿ ನಿಮಗೆ. ಸೊ ಡೋಂಟ್ ವರಿ, ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ, ಶೆಡ್ಯೂಲ್ ಅಂತ ಮತ್ತೆ ಎಷ್ಟು ಡೀಟೇಲ್ ಆಗಿ ಹೇಳ್ತೀನಿ, ಬಂದಮೇಲೆ ಡೀಟೇಲ್ ಆಗಿ ಹೇಳ್ತೀನಿ ಎಕ್ಸಾಕ್ಟ್ಲಿ ಏನು ಅಂತ. ಸೊ ಟೈಮ್ ಇರುತ್ತೆ ನಿಮಗೆ, ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರು 5 days ಟೈಮ್ ಇರುತ್ತೆ. ಅದಕ್ಕೆಲ್ಲ ಏನು ಮಾಡಬೇಕು ಅಂದರೆ, ನೀವು ಮೇಯ್ನು ಈ ಥರ ಒಂದು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಬೇಕು. ದಿಸ್ ದ ಮೇನ್ ಥಿಂಗ್. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇಲ್ಲಿ ಒಂದು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಬೇಕು, ಪ್ರಿಯಾರಿಟಿ ರೆಡಿ ಮಾಡ್ಕೊಬೇಕು. ಇದು ನೀವು ಬರೆದಿಟ್ಕೊಳ್ಳಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಯಾವ್ದು ಕೊಡಬೇಕು, ಕಾಲೇಜ್ ಕೋಡ್ ಕೊಡಬೇಕು ನೋಡಿ. ಅಲ್ಲಿ ನಿಮ್ಗೆ ಏನು ಕಾಣಿಸಲ್ಲ, ಇಲ್ಲಿ ನಿಮ್ಗೆ ಅನ್ಸುತ್ತಿರುತ್ತೆ ಇಲ್ಲಿ ಕಾಲೇಜ್ ಕೋಡ್ ಒಂಥರ ಇರುತ್ತೆ, ಇಲ್ಲೊಂಥರ ಇರುತ್ತೆ ನೋಡಿ. ಇಲ್ಲಿ ಕಾಲೇಜ್ ಕೋಡ್ ಬಂದು CS ಅಂತ ಇದೆ, E01 CS ಅಂದರೆ E01 ಅಂದರೆ UBDT, ಅದು ನಿಮ್ಗೆ ಗೊತ್ತಿರಬೇಕು ಅದನ್ನು. ಓಕೆ, ಅದಕ್ಕೆ ಈ ಥರ ಒಂದು ರೆಡಿ ಮಾಡ್ಕೊಬೇಕು, ನೀವು ಇಲ್ಲಿ ಈ ಥರ ರೆಡಿ ಮಾಡ್ಕೊಬೇಕು. ಇದನ್ನೇ ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇರೋದು. ಒಂದು ಸಾರ್ಟೆಡ್ ಆರ್ಡರಲ್ಲಿ ಯಾವ ಥರ ಬೇಕಾದ್ರೆ ಕೊಡ್ಬೋದು ನೀವು. ಒಂದೇ ಕಾಲೇಜ್ ಎಲ್ಲ ಬ್ರಾಂಚಸ್ ಕೇಳ್ಬೋದು, ಮಲ್ಟಿಪಲ್ ಕಾಲೇಜಸ್ನ ಮಲ್ಟಿಪಲ್ ಬ್ರಾಂಚಸ್ ಕೇಳ್ಬೋದು. ಫಸ್ಟ್ ನೀವು CSಗೆ ಹೋಗ್ಬೇಕಾದ್ರೆ CSಗೆ ಕೊಟ್ಬಿಟ್ಟು ಆಮೇಲೆ ECಗೆ ಬರ್ಬೋದು. ಸೊ ಯಾವ ಥರ ಬೇಕಾದ್ರೂ ರೆಡಿ ಮಾಡ್ಕೊಬೇಕು, ಅದನ್ನ ರೆಡಿ ಮಾಡ್ಕೊಬೇಕು. ಇದನ್ನೇ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇರೋದು. ಓಕೆ, ಈ ಥರ ಒಂದು PDF ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಇವಾಗ ಈ ಥರ ಒಂದು PDF ಸರ್ವಿಸ್ಗೆ ಒಂದು 400 rupees ಚಾರ್ಜ್ ಮಾಡ್ತಾ ಇದ್ದೀನಿ. ಜನರಲ್ ಆದರೆ, ಹೈದರಾಬಾದ್ ಕರ್ನಾಟಕ ಆದರೆ 500 rupees ಚಾರ್ಜ್ ಮಾಡ್ತಾ ಇದ್ದೀನಿ, ಎರಡೂ ಬೇಕು ಅಂತಂದರೆ. ಇವಾಗ ಈ ಥರ PDFನ ಹೆಂಗೆ ಸರ್ ಅನಲೈಸ್ ಮಾಡೋದು ಇದನ್ನ ಅಂತ ಅಂದರೆ, ಅದಕ್ಕೊಂದು ಐಡಿಯಾ ಇಲಿಸ್ಟ್ರೇಷನ್ ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಒಂದು PDF ಕೊಟ್ಟಿದ್ದೀನಿ ಒಂದು ಹುಡುಗಂಗೆ, 1365 ರ್ಯಾಂಕ್. ಓಕೆ, ಸೊ ಇವ್ರು ಕೇಳಿರೋದು ಬೆಂಗಳೂರಲ್ಲಿ ಕಂಪ್ಲೀಟ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬೆಂಗಳೂರು
ಯಾವ ಕಾಲೇಜ್ ಪ್ರೈವೇಟ್ ಇಂಡಿಕೇಟ್ ಆಗುತ್ತೆ, ಅಫಿಲಿಯೇಟೆಡ್ VTU ಆಟೋನಮಸ್ ಇಂಡಿಕೇಟ್ ಆಗುತ್ತೆ, ಮತ್ತೆ ಕಾಲೇಜ್ ಕೋಡ್ ಇಂಡಿಕೇಟ್ ಆಗುತ್ತೆ, ಮತ್ತೆ ಕಾಲೇಜ್ ನೇಮ್ ಇಂಡಿಕೇಟ್ ಆಗುತ್ತೆ. ಇಷ್ಟು PDF ಅಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಆ ಕಾಲೇಜಲ್ಲಿ ಯಾವ ಬ್ರಾಂಚ್ ಇದೆ ಇಂಡಿಕೇಟ್ ಆಗುತ್ತೆ, ಮತ್ತೆ ಕಾಲೇಜ್ ಟೈಪ್ ಜನರಲ್, ಹೈದರಾಬಾದ್, ಕರ್ನಾಟಕ ಇದು ಇಂಡಿಕೇಟ್ ಆಗುತ್ತೆ. ಆಮೇಲೆ ಇದು ಬಂದು ಕಟ್ ಆಫ್ ರ್ಯಾಂಕ್. ಅಂದ್ರೆ ಫಾರ್ ಎಕ್ಸಾಂಪಲ್ RV ಕಾಲೇಜಲ್ಲಿ ಜನರಲ್ಗೆ 7 ರ್ಯಾಂಕಿಂಗ್ ಇದೆ ನೋಡಿ, ಇಲ್ಲಿ ಅರ್ಥ ಆಗುತ್ತೆ. ಜನರಲ್ಗೆ 7 ರ್ಯಾಂಕಿಂಗ್ ಇದೆ ಅಂದ್ರೆ 7 ರ್ಯಾಂಕಿಂಗ್ ಎಷ್ಟು ಸೀಟ್ಸ್ ಇದೆ? 2 ಸೀಟ್ ಇದೆ. ಓಕೆ, ಜನರಲ್ ಮೆರಿಟ್ಗೆ 2 ಸೀಟ್ ಇದೆ. ಟೋಟಲ್ ಸೀಟ್ಸ್ ಎಷ್ಟು? 5 ಸೀಟು. ಇದನ್ನೇ ಇಂಡಿಕೇಶನ್ ನಾನು ನಿಮ್ಗೆ ಕೊಟ್ಟಿರೋದು. ಸೊ ಇದು 2023 ಪ್ರಕಾರ ಕೊಡ್ತಾ ಇರೋದು, 2023 ಪ್ರಕಾರ ಕೊಡ್ತಾ ಇರೋದು. ಬಟ್ ಆಲ್ಮೋಸ್ಟ್ ಇದೇ ಬರುತ್ತೆ 24ಗೆ. 1 or 2 ಸೀಟ್ಸ್ ಆಡ್ ಅಪ್ ಆಗ್ಬೋದು ಅಷ್ಟೇ, ಜಾಸ್ತಿ ಇಲ್ಲ. ಓವರ್ ಆಲ್ 1 or 2 ಕಾಲೇಜ್ ಆಡ್ ಅಪ್ ಆಗ್ಬೋದು, 1 or 2 ಬ್ರಾಂಚ್ ಆಡ್ ಅಪ್ ಆಗ್ಬೋದು, ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸೊ ಇಲ್ಲೇನು ಗೊತ್ತಾಗುತ್ತೆ, ಈ ಫಸ್ಟ್ ಲೈನಲ್ಲಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ RV ಕಾಲೇಜಲ್ಲಿ ಎಲೆಕ್ಟ್ರಿಕಲ್ಗೆ ಟೋಟಲ್ 5 ಸೀಟ್ಸ್ ಇದೆ ಡಿಪ್ಲೊಮಾದವ್ರಿಗೆ, ಇನ್ಕ್ಲೂಡಿಂಗ್ ಅನ್ಫೀಲ್ಡ್ ಸೀಟ್ಸ್ ಸೇರ್ಕೊಂಡು 5 ಸೀಟ್ಸ್ ಇದೆ. ಅದರಲ್ಲಿ ಜನರಲ್ ಮೆರಿಟ್ ಅವ್ರಿಗೆ 2 ಸೀಟ್ ಇದೆ. ಅವ್ರ ಜನರಲ್ ಮೆರಿಟ್ ಕಟ್ ಆಫ್ ರ್ಯಾಂಕ್ ಬಂದು 7, ಅಂದ್ರೆ 2 ಸೀಟ್ ಹೋಗಿರೋದು 7. ಅದೇ ತರ ಅವ್ರು ನೋಡಿ ಏನ್ ಮಾಡಿದ್ದಾರೆ, ಎಲ್ಲಾ ಕಡೆ ಕೇಳಿದ್ದಾರೆ ಈ ತರ ಸಾಫ್ಟ್ವೇರ್ ಲಿಸ್ಟ್. ಯಾವ್ದು ಕೇಳಿದ್ದಾರೆ ನೋಡಿ, ಎಲೆಕ್ಟ್ರಿಕಲ್ ಕೇಳಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಕೇಳಿದ್ದಾರೆ, ಮತ್ತೆ SC ಕೇಳಿದ್ದಾರೆ, ಏರೋಸ್ಪೇಸ್ ಕೇಳಿದ್ದಾರೆ. ಸೊ ಈ ತರ ನಿಮ್ಗೆ ಒಂದು ಸಾಫ್ಟ್ವೇರ್ ಲಿಸ್ಟ್. ಇವಾಗ ಇವ್ರ ರ್ಯಾಂಕ್ ಬಂದು ಏನ್ ಗೊತ್ತಾಗುತ್ತೆ ನಿಮಗೆ, 1365 ಇದೆ. ಸೊ ಇವ್ರ ರ್ಯಾಂಕ್ ಪ್ರಕಾರ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ 1365 ಅಂದ್ರೆ ನೋಡಿ ಇಲ್ಲಿ ಬರುತ್ತೆ ಇಲ್ಲಿ. ಓಕೆ, ಸೊ 1363 1365 ಇಲ್ಲಿ ಬರುತ್ತೆ. ಸೊ ಇವ್ರ ರ್ಯಾಂಕ್ ಪ್ರಕಾರ ಇದ್ರ ಮೇಲ್ಗಡೆ ಕಾಲೇಜಸ್ ಇದೆಯಲ್ಲ, ಅಂದ್ರೆ ಇದ್ರ ಮೇಲ್ಗಡೆ ಇರೋ ಕಾಲೇಜ್ 46 ಆದ್ಮೇಲೆ ಮೇಲ್ಗಡೆ ಇರೋ ಕಾಲೇಜಸ್, ಇಷ್ಟು ಕಾಲೇಜು ಅವ್ರಿಗೆ ಸಿಗಲ್ಲ. ಈ ಕಾಲೇಜ್ ಯಾವುದು ಸಿಗಲ್ಲ, ಯಾಕಂದ್ರೆ ರ್ಯಾಂಕಿಂಗ್ ಜಾಸ್ತಿ ಇದೆ. ಬಟ್ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅವ್ರಿಗೆ, ಈ ಕಾಲೇಜಸ್ ಅಲ್ಲಿ ಬೇಕಾ ಅವರು ಎಂಟ್ರಿ ಮಾಡಬೇಕು, ಆಪ್ಷನ್ಸ್ ಕೊಡಲೇಬೇಕು. ಯಾಕಂದ್ರೆ ಸಾರ್ಟಿಂಗ್ ಆಲ್ಗೋರಿದಮ್ ಹಂಗೆ ಬರೋದು. ಫಸ್ಟ್ ನಿಮ್ಗೆ ಯಾವ್ದು ಬರಲ್ವೋ ಅದನ್ನ ಫಸ್ಟ್ ಕೊಟ್ಕೊಂಡು ಬರಬೇಕು. ನೀವು ಲಿಸ್ಟ್ ತಗೊಂಡೇ ಹೋಗ್ಲಿ, ನಾನು ನಿಮ್ಗೆ ಹೇಳ್ತಾ ಇರೋದು ಯಾವ್ದು ಬರಲ್ಲ ಫಸ್ಟ್ ಕೊಟ್ಕೊಂಡು ಹೋಗ್ಬೇಕು. ಅಲ್ಲಿ ಬರ್ಲಿಲ್ವಾ ನೆಕ್ಸ್ಟ್ ಬರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಇವ್ರಿಗೆ 45 ಆದ್ಮೇಲೆ ನೋಡಿ 46 ಇಂದ 1339 ಇದೆ. ಓಕೆ, ಸೊ 45 ಆದ್ಮೇಲೆ ಎಲ್ಲಾ ಕಾಲೇಜಸ್ ಏನಿದೆ ಇದೆಲ್ಲಾ ಕಾಲೇಜ್ ಅಲ್ಲಿ ಅವ್ರಿಗೆ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಇದನ್ನೇ ನಾನು ನಿಮ್ಗೆ ಕೊಡ್ತಾ ಇರೋದು, ಇದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ನಿಮ್ಮ ರ್ಯಾಂಕಿಂಗ್ಗೆ ಯಾವ ಕಾಲೇಜ್ ಸಿಗುತ್ತೆ, ಯಾವ ಕಾಲೇಜ್ ಸಿಗಲ್ಲ, ನೀವು ಯಾವ ಪ್ಲೇಸ್ ಅಲ್ಲಿ ನೋಡ್ತಾ ಇದ್ದೀರಾ, ಯಾವ ಬ್ರಾಂಚ್ ಅಲ್ಲಿ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಐಡಿಯಾ ಮೇಲೆ ನೀವು ಬೇಸ್ಡ್ ಮೇಲೆ ನೀವು ಮಾಡ್ಕೊಬಹುದು. ಇದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ನಾನು ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಇದೊಂದು ಸಾರ್ಟೆಡ್ ಲಿಸ್ಟ್, ನಿಮ್ಗೆ ಯಾರು ಕೊಡೋಕ್ಕಾಗಲ್ಲ. ಇದನ್ನ ಆ ಥರ ರೆಡಿ ಮಾಡಿದ್ದೀನಿ. ಯಾಕಂದ್ರೆ 15-20 ಜನ ಟೀಮ್ ವರ್ಕ್ ಮಾಡಿರೋದು ನಾವಿಲ್ಲಿ. ಸೊ ನಿಮ್ಗೆ ಈಸಿ ಆಗಲಿ ಅಂತಾನೆ. ಓಕೆ, ಸೊ ಸಾರ್ಟಿಂಗ್ ಲಿಸ್ಟ್ ಈ ತರ ಮಾಡಬೇಕಾಗಿರೋದು. ಫಸ್ಟ್ ನಿಮ್ಗೆ ಯಾವ ಕಾಲೇಜ್ ಬರಲ್ಲ ಟಾಪ್ ಅಲ್ಲಿ ಕೊಡ್ಕೊಂಡು ಬರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ RV ಸಿಗಲ್ಲ, 1300 ರ್ಯಾಂಕ್ ಇದೆ, RV ಸಿಗಲ್ಲ, ಬಟ್ ಕೊಡಿ, ಏನು ಪ್ರಾಬ್ಲಮ್ ಏನಿಲ್ಲ. ಅದೇ ತರ ಕೊಡಬೇಕಾಗಿರೋದು. ಈ ತರ ಮಾಡ್ಕೊಂಡೆ ಒಂದು 150 ಆಪ್ಷನ್ ಎಂಟ್ರಿ ಮಾಡ್ಬೇಕು ನೀವು ಇಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇವರಿಗೆ 1365 ಅಂತಂದ್ರೆ ಇಲ್ಲಿ 1365 ಬಂದ್ರೆ ಇಲ್ಲಿ 1363 ಇದೆ, ಅಂದ್ರೆ 47 ವರೆಗೂ ಸಿಗಲ್ಲ ಅವ್ರಿಗೆ. ಬಟ್ ಇವ್ರಿಗಿಲ್ಲ, ಈ ಕಾಲೇಜಸ್ ಅಲ್ಲಿ ಅವ್ರಿಗೆ ಬೇಕಾಯ್ತು ರಿಸಲ್ಟ್, ಸೀಟ್ಸ್ ಬೇಕು ಅಂತಂದ್ರೆ ಅವರೆಲ್ಲ ಕೊಡ್ಬೇಕಲ್ಲಿ. ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಬೈ ಚಾನ್ಸ್ ಏನೋ ಸಿಗೋ ಚಾನ್ಸ್ ಇದೆ, ಸಿಕ್ಬಿಡುತ್ತೆ. ಸಿಗ್ಲಿಲ್ವಾ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ. ನೀವು ಕಂಪ್ಯೂಟರ್ಗೆ ಹೇಳಿದ್ನಲ್ಲ 1000 ಚಾಯ್ಸ್ ಕೊಡಿ ತಗೊಳುತ್ತೆ, ಡಸಂಟ್ ಮ್ಯಾಟರ್, 1000 ಚಾಯ್ಸ್ ಕೊಟ್ಟರು ತಗೊಳುತ್ತೆ. ಸೊ ಆ ಥರ ವರ್ಕೌಟ್ ಮಾಡ್ಕೊಳ್ಳಿ. ನೀವೇನಾದ್ರು ಒಂದು 10 ಆಪ್ಷನ್ ಕೊಡೋದು, ನಾನು ಸುಮಾರು ಇನ್ಸ್ಟೆನ್ಸ್ ನೋಡಿದ್ದೀನಿ. ಬರೀ 10 ಆಪ್ಷನ್ ಕೊಡ್ತೀರಾ, 20 ಆಪ್ಷನ್ ಕೊಡ್ತೀರಾ, 30 ಆಪ್ಷನ್ ಕೊಡ್ತೀರಾ. ಸ್ಟೂಡೆಂಟ್ಸ್ ಒಂದು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅದು ವರ್ಕೌಟ್ ಆಗಲ್ಲ. ಮಿನಿಮಮ್ 100 ಇಂದ 150 ಆಪ್ಷನ್ಸ್ ಕೊಡಬೇಕು. ನಿಮ್ಗೆ ಯಾವ್ದು ಸಿಗಲ್ಲ ನೋಡಿ, ಇಲ್ಲ ಹೇಳ್ತೀನಿ, RV ಸಿಗಲ್ಲ, BMS ಅಲ್ಲಿ ಸಿಗಲ್ಲ, ಕೊಡಿ, ಪ್ರಾಬ್ಲಮ್ ಏನೂ ಇಲ್ಲ. ಇನ್ ಕೇಸ್ ನಿಮ್ಮ ಕ್ಯಾಟಗರಿಗೋ ಅಥವಾ ನಿಮ್ಮ ಜನರಲ್ ಮೆರಿಟ್ಗೋ ಏನೋ ಆಪ್ಷನ್ ಇದ್ರೆ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಓಕೆ ನೋಡಿ, ಆಮೇಲೆ ಇನ್ನೊಂದು ಸ್ಟೂಡೆಂಟ್ದು ಸೇಮ್ ಕಟ್ ಆಫ್ PDF ಕೊಟ್ಟಿದ್ದೀನಿ. ಸೊ ಇವ್ರದ್ದು 11,000 ರ್ಯಾಂಕಿಂಗ್ ಇದೆ. ಸೊ 11,000 ರ್ಯಾಂಕಿಂಗ್ ಅವರು ಬೆಂಗಳೂರಲ್ಲಿ ಕೇಳಿದ್ದಾರೆ, ಮೆಕ್ಯಾನಿಕಲ್ ಕೇಳಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳಿದ್ದಾರೆ. ಸೊ ಇವರಿಗೆ 2A ಕ್ಯಾಟಗರಿ ಬರುತ್ತೆ. 2A ಕ್ಯಾಟಗರಿ ನೋಡಿ, 2A ಕ್ಯಾಟಗರಿಗೆ ಏನಿದೆ, ಎಷ್ಟು ಸೀಟ್ಸ್ ಬರುತ್ತೆ ಟೋಟಲ್ ಸೀಟ್ಸ್ ಅಲ್ಲಿ. ಇವಾಗ ಈ ತರ ತಗೊಂಡ್ರೆ ನಿಮ್ಗೆ ಇಲ್ಲಿ ನೋಡಿ ಕ್ಯಾಟಗರಿ ಹೆಂಗೆ ಅನಲೈಸ್ ಮಾಡ್ಬೋದು ಅಂತ. 2A ಕ್ಯಾಟಗರಿ ಟೋಟಲ್ ಸೀಟ್ಸ್ ಯಾವ್ದ್ರಲ್ಲಿ, ಫಾರ್ ಎಕ್ಸಾಂಪಲ್ ಯಾವ್ದ್ರಲ್ಲಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್ಗೆ ನೋಡಿ, RV ಕಾಲೇಜ್ ಆಫ್ ಮೆಕ್ಯಾನಿಕಲ್ಗೆ 9 ಸೀಟ್ಸ್ ಬರುತ್ತೆ. 9 ಸೀಟ್ಸ್ ಎಲ್ರಿಗೂ ಬರಲ್ಲ. ಜನರಲ್ ಮೆರಿಟ್ ಅವರಿಗೆ 3 ಸೀಟ್ ಬರುತ್ತೆ. 2A ಕ್ಯಾಟಗರಿ ಅವರಿಗೆ 2A ಜನರಲ್ ಅವರಿಗೆ 1 ಸೀಟ್ ಬರುತ್ತೆ. ಈ ಐಡಿಯಾ ನಾನು ನಿಮಗೆ ಕೊಡ್ತೀನಿ, ಇದು ಎಲ್ಲೂ ಸಿಗಲ್ಲ ನಿಮಗೆ. ಸಾರ್ಟೆಡ್ ನೀವು ನೋಡಬಹುದು, ಕಟ್ ಆಫ್ PDF ಇದೆ, ಸೀಟ್ ಮ್ಯಾಟ್ರಿಕ್ಸ್ ಇದೆ, ಎಲ್ಲ ನೋಡೋಷ್ಟೊತ್ತಿಗೆ ತಲೆ ತಿಕ್ಕಿಡಿದು ಹೋಗುತ್ತೆ. ಓಕೆ, ಸೊ ಈ ತರ ಸಿಂಪಲ್ ಆಗಿರೋದು ಕೊಡಲ್ಲ. ಇದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು, ಅಡ್ವಾಂಟೇಜ್ ತಗೊಳ್ಳಿ ಅಂತ. ಸೊ 840 ರ್ಯಾಂಕ್ ಬಂದಿದೆ, ಅಂದ್ರೆ ಒಂದು ಸೀಟ್ಗೆ 840 ರ್ಯಾಂಕ್ ಅಲಾಟ್ಮೆಂಟ್ ಆಗಿದೆ. ಓಕೆ, ಆಮೇಲೆ 3 ಸೀಟ್ಗೆ 221 ರ್ಯಾಂಕ್ ಅಲಾಟ್ಮೆಂಟ್ ಆಗಿದೆ. 221 ರ್ಯಾಂಕ್ಗೆ 3ನೇ ಸೀಟ್ ಹೋಗಿದೆ ಅಂತ ಅರ್ಥ ಮಾಡ್ಕೊಬೇಕು ನಾವಿಲ್ಲಿ. ಎಷ್ಟು ಸೀಟ್ಸ್ ಇದೆ, ಕಟ್ ಆಫ್ ರ್ಯಾಂಕ್ ಎಲ್ಲ ಪ್ರೊವೈಡ್ ಮಾಡ್ತೀನಿ ನೋಡಿ. ಇವ್ರು 11,000 ರ್ಯಾಂಕಿಂಗ್ ಇದೆ. 11,000 ಬಂದ್ರೆ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ ಇಲ್ಲಿ 42 ರಫ್ಲಿ. ಓಕೆ, 11,300. ಇದ್ರ ಮೇಲ್ಗಡೆ ಕಾಲೇಜ್ ಯಾವ್ದು ಸಿಗಲ್ಲ ಇವರಿಗೆ, ಯಾವ್ದು ಆಪ್ಷನ್ಸ್ ಇಲ್ಲ. ಸಿಗಲ್ಲ ನಾನು ಹೇಳ್ತಾರೆ, ಸಿಗಲ್ಲ ಅಂತಲ್ಲ, ಸಿಕ್ಕಿದ್ರು ಸಿಗ್ಬೋದು. ಅದು ಲಾಸ್ಟ್ ಟೈಮ್ ಕೊಟ್ಟಿರೋ ಪ್ರಕಾರ ಈ ಟೈಮು ಚೇಂಜಸ್ ಆಗುತ್ತೆ. ಸೊ ಇವ್ರೇನ್ ಮಾಡಬೇಕು, ಈ ಕಾಲೇಜಲ್ಲಿ ಬೇಕಾ ಕೊಡ್ಬೋದು, ಆಪ್ಷನ್ಸ್ ಕೊಡ್ಬೋದು, ಫಸ್ಟ್ ಎಂಟ್ರಿ ಮಾಡ್ಕೊಂಡು ಬರ್ಬೇಕು ಅವರು. ಬೇಡವಾ ನೆಕ್ಸ್ಟ್ ಸೆಕೆಂಡ್ ಪ್ರಿಯಾರಿಟಿ ಬಂದು ಇಲ್ಲಿ ಮಿಡ್ಲ್ ಕಾಲೇಜಸ್. ಸೊ 42 ಆದ್ಮೇಲೆ ರಿಮೈನಿಂಗ್ ಎಲ್ಲ ಕೆಳಗಡೆ ಇರೋದು ಎಲ್ಲ ಸಿಗುತ್ತೆ ಅವರಿಗೆ. ಓಕೆ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮ್ಗೆ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ನೋಡಿ. ಇವ್ರು ಮೆಕ್ಯಾನಿಕಲ್ ಕೇಳಿದ್ದಾರೆ, ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳಿದ್ದಾರೆ,
ಸೊ ಈ ಥರ ನಿಮ್ಗೆ ಯಾವ ಬ್ರಾಂಚಲ್ಲಿ ಬೇಕೋ ಅದೇ ಥರ ಎಲ್ಲ ಬ್ರಾಂಚು ಬೇಕಾ ಕೊಡ್ತೀನಿ, ಎಂಟೈರ್ ಕರ್ನಾಟಕ ಬೇಕಾ ನಾನು ಕೊಡ್ತೀನಿ, ಪ್ರೊವೈಡ್ ಮಾಡ್ತೀನಿ. ಸೊ ಇದೆಲ್ಲ ಸಿಗೋದು ನಿಮಗೆ ಈ ಆಪ್ಷನ್ ಎಂಟ್ರಿ PDF ಅಲ್ಲಿ. ಇದು ಸರ್ವಿಸ್ ಬಂದು 400 ಆಗುತ್ತೆ. ಡೋಂಟ್ ಥಿಂಕ್ ಫಾರ್ 400, ಜಸ್ಟ್ ಗೋ ಫಾರ್ ಇಟ್, ವಿಲ್ ಬಿ ಬೆನಿಫಿಟೆಡ್. ಆಮೇಲೆ ಗೊತ್ತಾಗುತ್ತೆ ನಿಮಗೆ ಅಡ್ವಾಂಟೇಜ್ ಏನು ಅಂತ. ಸೊ ಇಷ್ಟು ಹೇಳಿದ್ದೀನಿ, ಮತ್ತೆ ಜಾಸ್ತಿ ಹೇಳೋದು ಬೇಡ. ಸೊ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗು 9 ಸ್ಟಾರ್ಟ್ ಆಗ್ತಾ ಇದೆ. ಕಾಲೇಜಸ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಹೆಲ್ಪ್ ಬೇಕಾ ನನಗೆ ಪಿಂಗ್ ಮಾಡಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.